ರಾಮಭದ್ರ ಪೂಜ್ಯರಿಗೆ ವಂದಿಸಿದರು. ಶ್ರೇಯೋಸ್ ತಮ್ಮ ಆಗಮನದಿಂದ ನಾನು ಸಂತುಷ್ಟನಾದ. ಪೀಠವನ್ನು ಅಲಂಕರಿಸಿ ರಾಮಭದ್ರ ಗುರುದೇವ, ಆರ್ಯ ವಾಲ್ಮೀಕಿಗಳ ಆಶ್ರಮದಿಂದ ದೂತ ಬಂದಿದ್ದಾನೆ. ಹೆಚ್ಚಿನ ಹೊಸಗೆಯೊಂದನ್ನು ತಂದಿದ್ದಾನೆ. ಏನದು? ಸೌಭಾಗ್ಯವತಿಯು. ಆ ಸುದ್ದಿ ಬೇಡ. ರಾಮಭದ್ರ, ಇದು ನೀನು ಕೇಳತಕ್ಕದ್ದಿ. ಆಗಬಹುದು. ಸೌಭಾಗ್ಯವತಿಯು ಇಬ್ಬರು ಮಕ್ಕಳನ್ನು ಪ್ರಸವಿಸಿದ್ದಾಳೆ. ತಾಯಿ ಮಕ್ಕಳು ಸುಕ್ಷೇಮದಿಂದಿರುವರಂತೆ. ನಾಮಕರಣ ಮಹೋತ್ಸವಕ್ಕೆ ಆಯುಷ್ಮಂತನು ಬರಬೇಕೆಂದು ಆರ್ಯ ವಾಲ್ಮೀಕಿಗಳು ನಿರೂಪವನ್ನು ಕಳುಹಿಸಿದ್ದಾರೆ. ಇಬ್ಬರು ಗಂಡು ಮಕ್ಕಳೆಂದಿರಾ? ಹೌದು, ರಘುಕುಲದ ಸೂರ್ಯ ಚಂದ್ರರು. ರಘುಕುಲದ ಸೂರ್ಯಚಂದ್ರರು. ರಘುಕುಲದ ಸೂರ್ಯಚಂದ್ರರು. ಆಶ್ರಮದ ದೂತನು ಉತ್ತರವನ್ನು ಅಪೇಕ್ಷಿಸುತ್ತಿದ್ದಾನೆ. ರಾಜಕಾರಣದ ಸಮಸ್ಯೆಯಿಂದ ನಾನು ಹೋಗಿ ಬರಲು ವ್ಯವಧಾನವಿಲ್ಲದಂತಾಗಿದೆ. ಆದ್ದರಿಂದ ನನ್ನ ಬದಲು ತಾವೇ ಹೋಗಿ ಬರಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ರಾಮಭದ್ರ, ಸೀತಾದೇವಿಯು ನಿನ್ನನ್ನು ನೋಡಲು ಬಹು ಆತುರವನ್ನು ನಿರೀಕ್ಷಿಸುತ್ತಿದ್ದಾಳೆ. ಆಕೆ ಈ ಅಭಿಷ್ಟವನ್ನು ಸಲ್ಲಿಸಬಾರದೆ. ಸಾಧ್ಯವಿಲ್ಲದಾಗಿದೆ ಪೂಜ್ಯರೇ. ರಾಮಭದ್ರ, ಗುರುವೆಂದು ಕುಲ ಪುರೋಹಿತನೆಂದು ನನ್ನನ್ನು ನೀವು ಸನ್ಮಾನಿಸುವೆಯಲ್ಲವೇ? ಅದರಲ್ಲಿ ಸಂದೇಹವೇ? ಹಾಗಾದರೆ ಈ ಒಂದು ಮಾತನ್ನು ಕೇಳು. ವಾಲ್ಮೀಕಿಗಳ ಆಹ್ವಾನವನ್ನು ಮನ್ನಿಸು. ಒಮ್ಮೆ ಸೀತಾ ದರ್ಶನವನ್ನು ಮಾಡಿ ನಿನ್ನ ಕುಲದೀಪಕರನ್ನು ಕಂಡು ಕಣ್ಣಿಸಿಕೊಂಡು ಬಾ. ಇದೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳಿ ಗುರುದೇವ, ನಡೆಸಿಕೊಡಲು ನಾನು ಸಿದ್ಧರಿದ್ದೇನೆ. ಸೀತಾದೇವಿಯ ಮೇಲೆ ಈ ದರ್ಪ ಬೇಕೆ ರಾಮಭದ್ರ? ಮಿತಿಯಿಲ್ಲದ ಈ ಕ್ರೌರ್ಯವನ್ನು ಕೆರಳಿಸುವಂತಹ ಮಹಾಪರಾಧ ಆಕೆ ಏನು ಮಾಡಿದ್ದಾಳೆ? ಅದನ್ನು ಚರ್ಚಿಸುವ ಆಸೆ ನನಗಿಲ್ಲ. ನಿಮ್ಮಲ್ಲಿ ಬಹಳ ಸಂತೋಷ. ವಾಲ್ಮೀಕಿಗಳ ಆಶ್ರಮಕ್ಕೆ ನಾನು ಹೋಗಿ ಬರಬೇಕೆಂದ ಎಲ್ಲವೇ? ಹೋಗುತ್ತೇನೆ, ಆದರೆ ಹಿಂದಿರುಗಿ ಬರುವುದಿಲ್ಲ. ಹೃದಯವಿಲ್ಲದ, ಪ್ರೇಮ ಶೂನ್ಯವಾದ, ದಯಾರಹಿತವಾದ ರಾಮರಾಜ್ಯವನ್ನು ರಾಮನೇ ಆಡಲಿ. ರಾಮರಾಜ್ಯದಲ್ಲಿ ಗುರುವಾಗಿ ಬಾಳುವುದಕ್ಕಿಂತ ಸೀತಾ ರಾಜ್ಯದ ದೀನ ಪ್ರಜೆಯಾಗಿ ಬಾಳುವುದು ಲೇಸಿ. ನೀವು ಹೀಗೆ ನನ್ನನ್ನು ಧಿಕ್ಕರಿಸುವಿರಾ ಗುರುದೇವ? ಕರ್ತವ್ಯದ ಬಂದಿಯನ್ನು ಹೇಳಿಸಿ ನಗೆ ಆಡುವುದರಲ್ಲಿ ಅದಾವು ಸಮಾಧಾನ ಸಿಗುವುದು? ಸೀತೆಯನ್ನು ಕಾಡು ಪಾಲು ಮಾಡುವ ಕರ್ತವ್ಯದ ಹೊರೆಯನ್ನು ನಿನ್ನ ಮೇಲೆ ಯಾರೂ ಹೊರಿಸಲಿಲ್ಲವಲ್ಲ? ಹೊರಿಸಿದರು ಗುರುದೇವ, ಹೊರಿಸಿದರು. ಆ ನಿಂದೆಯ ಆರೋಪಣೆಯು ನನ್ನ ಅಂತಃಕರಣವನ್ನು ಕಲಕಿ ಬಿಟ್ಟಿತು. ತುಮುಲ ವಿಪ್ಲವದಲ್ಲಿ ಚೇತನಗಳು ಕೂಡ ಸಮತೂಕವನ್ನು ಕಳೆದುಕೊಂಡು ಬಿಟ್ಟವು. ಸರಿ, ಆರೋಪಿಯು ವಾದಿಯಾಗಿದ್ದರೆ ನೀನು ನ್ಯಾಯಾಧೀಶನಾಗಿದ್ದೀಯಲ್ಲ ರಾಮಭದ್ರ? ಇಲ್ಲ ಗುರುದೇವ, ನಾನು ನ್ಯಾಯಾಧೀಶನಾಗಿರಲಿಲ್ಲ. ಆಗ ನಾನು ಪ್ರತಿವಾದಿಯಾಗಿದ್ದೆ. ಅದಕ್ಕೆ ನ್ಯಾಯಾಧೀಶನ ತೀರ್ಪಿಗೆ ಶಿರಬಾಗಿ ಹೋಗಿದೆ. ಈ ಉಚ್ಚೃಂಖಲ ವರ್ತನೆಯನ್ನು ನ್ಯಾಯ ತೀರ್ಪೆನ್ನಬಹುದೇ? ನ್ಯಾಯದ ಮಗವು ಇಷ್ಟು ಕರಾಳವಾದವೆಂದು ನಾನು ಯಾವಾಗಲೂ ತಿಳಿದಿರಲಿಲ್ಲ. ತೋರಿದ ಸಮಾಧಾನಗಳನ್ನು ಹೇಳಿಕೊಂಡು ನೀವು ನಿಶ್ಚಿಂತನಾಗಬಹುದು. ಆದರೆ ಈ ನಿನ್ನ ಸಮಾಧಾನದ ಮಾತುಗಳು ನಮಗೆ ಒಪ್ಪವು. ನಾನು ನಿಶ್ಚಿಂತನಲ್ಲ ಗುರುದೇವ, ಮೂರ್ತಿಮಂತ ಚಿಂತೆಯೇ ಆಗಿದ್ದೆ. ನಾನು ಒಪ್ಪಿದ ಆ ನ್ಯಾಯ ತೀರ್ಪು ತಪ್ಪಾಗಿದ್ದರೆ ಅದಕ್ಕೆ ಮುಕ್ತಿ ಇಲ್ಲವೇ ಎಂದು ನಾನು ಚಿಂತಿಸುತ್ತಿದ್ದೇನೆ. ಇದೆ, ಮುಕ್ತಿ ಇದೆ. ಅದರ ಹಿಂದೆ ಜಗತ್ತಿನ ಕಲ್ಯಾಣವೂ ಇದೆ. ಆದರೆ ರಾಮಭದ್ರನು
ಕ್ಷಣಕಾಲ ತಾನು ಅಯೋಧ್ಯೆಯ ಪ್ರಭು ಎಂಬುದನ್ನು ಮರೆಯಬೇಕು. ಏನದು? ಅಪ್ಪಣೆಯಾಗಬೇಕು. ಸೀತೆಯ ಹಿಂದಕ್ಕೆ ಬರಮಾಡು. ಆ ಸತಿ ರತ್ನಗಳನ್ನು ನಿನ್ನ ಅರ್ಧಾಂಗಿನಿಯನ್ನಾಗಿ ಸ್ವೀಕರಿಸಿ ಜಗತ್ತಿಗೆ ಆದರ್ಶಪ್ರಾಯವಾಗುವಂತೆ ಅಶ್ವಮೇಧ ಯಾಗವನ್ನು ಆಚರಿಸು. ರಾಘವನ ನಡತೆ, ಘನತೆ, ಶೌರ್ಯ ಪ್ರತಾಪಗಳು ಜಗತ್ತಿಗೆ ಮಾದರಿಯಾಗಲಿ. ನನ್ನ ಅಭ್ಯಂತರವಿಲ್ಲ. ಆದರೆ ಮತ್ತೆ ಏನದು ಆದರೆ? ಅಯೋಧ್ಯೆಯ ಪ್ರಜರು ಒಪ್ಪಬೇಕು. ಸೀತೆಯು ಅಯೋಧ್ಯೆಯ ಪ್ರಜರ ಮುಖಾಮುಖವಾಗಿ ಪರೀಕ್ಷೆಯನ್ನು ಕೊಡಲೊಪ್ಪಿದರೆ ನಾನು ಸಂತುಷ್ಟನಾಗುತ್ತೇನೆ. ಏತರ ಪರೀಕ್ಷೆ? ನಿನ್ನ ಸತಿತ್ವದ ಪರೀಕ್ಷೆ ಏಕಾಗಬಾರದು. ಸೀತೆಯು ಮಹಾಸತಿಯಾಗಿದ್ದಲ್ಲಿ ಅವಳಿಗೆ ಭಯವೇ ತರದು. ಅದು ಪುರುಷನ ದೃಷ್ಟಿ. ಪತಿಯೇ ಒಪ್ಪುವಾಗ ಇತರರ ಉಪಟಳವೇತಕ್ಕೆ? ಸೂರ್ಯವಂಶದ ಉತ್ಕರ್ಷಕ್ಕಾಗಿ, ಸೂರ್ಯವಂಶೀಯರ ನಿಷ್ಕಳಂಕ ಕೀರ್ತಿಗಾಗಿ ಈ ಮಹಾಬಲಿದಾನವನ್ನು ಅರ್ಪಿಸಲು ಸೀತಾ ಸತಿಯು ಹಿಂದಿರಿಯಲಾರಳು. ಅವಳಿಗೆ ಸೋಲಿಲ್ಲ ರಾಮಭದ್ರ, ಸೋಲಿಲ್ಲ. ಭಾರವಾದ ಹೃದಯದಿಂದ ಈ ಸಂದೇಶದ ರಾಯಭಾರಿಯಾಗಿ ಆರ್ಯ ವಾಲ್ಮೀಕಿಗಳ ಆಶ್ರಮಕ್ಕೆ ನಾನೇ ಹೋಗಿ ಬರುತ್ತೇನೆ. ಕೃತಾರ್ಥನಾದೆ.